ಮಹಿಮರಾದ ತ್ರಿಮೂರ್ತಿಗಳಿಂದಲೇ ಸಾಧ್ಯವಾಗದ ಕಾರ್ಯವು ಇನ್ನು ನನ್ನ ಪತಿಗಳು ನೆರವೇರಿಸುವರೆ. ಸಾಧ್ಯವಿಲ್ಲ ತಾಯಿ, ಸಾಧ್ಯವಿಲ್ಲ. ಕೌಂಡಿಕನನ್ನು ಕೊಲ್ಲುವ ಜವಾಬ್ದಾರಿಯು ನಿನ್ನದಾಗಿರುವಾಗ ಇನ್ನು ಅನ್ಯರಿಂದವನು ಮರಣವೊಂದನು. ಪೂಜರೆ, ನಿಮ್ಮ ಈ ಒಗಟಿನ ಮಾತುಗಳು ನನಗೊಂದು ಅರ್ಥವಾಗುತ್ತಿಲ್ಲ. ಇದು ಮರ್ಮದ ವಿಚಾರವಲ್ಲ ದ್ರೌಪದ, ಹಾಗೆಂದು ಜಗದೊಡೆಯನ ಪ್ರೇರಣೆಯಾಗಿರುವುದು. ಇನ್ನು ತಡಮಾಡಲಿದು ಸಮಯವಲ್ಲ. ತೆಗೆದುಕೋ ತ್ರಿಶೂಲವನ್ನು, ತಾಳು ಚಂಡಿಕಾ ರೂಪವನ್ನು, ಹೊರಡು ಹೊರಡುವುದಕ್ಕೆ. ನಾರಾಯಣ ನಾರಾಯಣ. ಎಂದು ಶ್ರೀಕೃಷ್ಣ ಪರಮಾತ್ಮನ ಪವಾಡವಿಂದಿಗೆ ಪೂರ್ಣವಾಗಿ ದ್ರೌಪದಿಯ ಮಹಿಮೆಯು ಜಗತ್ತಿಗೆ ತಿಳಿಯುವುದು. ನಾನೆಂದು ಮೆರೆದ ದುರಾಂಕಾರಿ ಕೌಂಡ್ಲಿಕನು ಇಂದು ದ್ರೌಪದಾ ದೇವಿಯಿಂದ ವಧೆಯಾಗುವನು. ನಾರಾಯಣ ನಾರಾಯಣ. ಏನು ನಿನ್ನ ಲೀಲೆಯೋ ಶ್ರೀಹರಿ, ಏನು ನಿನ್ನ ಲೀಲೆಯೋ ಶ್ರೀಹರಿ. ವಸುದೇವನಂತಹ ಅಸುರರ ನಿರ್ಮಿಸಿ, ವಸುದೇವನಂತಹ ಅಸುರರ ನಿರ್ಮಿಸಿ, ದೆಸೆಯಿನ ತ್ರಿವಿಯಂತೆ ತೊಡಲಾಡಿಸಿ, ದೆಸೆಯಿನ ತ್ರಿವಿಯಂತೆ ತೊಡಲಾಡಿಸಿ. ಏನು ನಿನ್ನ ಲೀಲೆಯೋ ಶ್ರೀಹರಿ. ನಾರಾಯಣ. ಅರಿತವರಾರೋ ಅಚ್ಚುತನಿಲ್ಲ ಒಳ ಮರ್ಮವನು ಓಂಕಾರಮಯನೇ. ಅರಿತವರಾರೋ ಅಚ್ಚುತನಿಲ್ಲ ಒಳ ಮರ್ಮವನು ಓಂಕಾರಮಯನ. ನಾರಾಯಣ 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 ನಾರಾಯಣ. ಜಗದಾದಿ ವಂದಿತ ಪಾರಾಯಣ, ಜಗದಾದಿ ವಂದಿತ ಪಾರಾಯಣ. ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ. ಛೇದಿಸುವೆ ದಾನವನ ದರ್ಪಾಂಧ ಶಿರವ, ಛೇದಿಸುವೆ ದಾನವನ ದರ್ಪಾಂಧ ಶಿರವ. ಮರಣಗೈಯುವೆನೆಂದು ತಿಳಿದು ತ್ರಿಶೂಲಗಳು, ಎಲ್ಲಿರುವ ಯೋಧ ಅಹಂಕಾರಿ ದಾನವ. ತಿಳಿದು ತ್ರಿಶೂಲಗಳು, ಛೇದಿಸುವೆ ದಾನವನ ದರ್ಪಾಂಧ ಶಿರವ, ಛೇದಿಸುವೆ ದಾನವನ ದರ್ಪಾಂಧ ಶಿರವ. ಎಲ್ಲಿರುವೆಯೋ ದುರಹಂಕಾರಿ ದಾನವ, ಹೊರಗೆ ಬಾರೋ ನರಕುಕ್ಕರವೇ. ಯಾರದು? ಯಾರಿಗೆ ಬಲೆ? ಆದರೂ ಭಯಾನಕ ರೂಪ. ಎಲ್ಲವೇ ಶ್ರೀಹರಿ, ಯಾರು ನೀನು? ರಕ್ಕಸಿ ರೂಪ ತಾಳಿ ಇಲ್ಲಿಗೇಕೆ ಬಂದಿರುವೆ? ನಿನ್ನನ್ನು ಕೊಂದು ಲೋಕೋದ್ಧಾರ ಮಾಡಲು ಬಂದಿರುವ ಆದಿಶಕ್ತಿ ಮಹಾಕಾಳಿ. ಎಲ್ಲವೇ ನವಯವನವತಿಯಂತಿರುವ ತರುಣಿ, ಇಂದ್ರಾದಿ ದೇವತೆಗಳಿಂದಲೇ ಮರಣಗೊಳ್ಳದ ನಾನು, ಅದರಲ್ಲೂ
ತರುಣಿ ನಿಂದೇನಾದಿತು? ಬಂದ ದಾರಿಯ ನಡೆದು ಹೋಗು. ಇಲ್ಲಿಂದ ಹೊರಡಲು ಬಂದಿಲ್ಲವೋ ನೀಚನೆ, ನಿನ್ನನ್ನು ಕೊಂದು ಲೋಕೋದ್ಧಾರ ಮಾಡಲು ಬಂದಿಲ್ಲ. ಶರಣಾಗು ಈ ತ್ರಿಶೂಲಕ್ಕೆ. ಛೇದಿಸುವೆ ದಾನವನ ದರ್ಪಾಂಧ ಶಿರವ. ಛೇದಿಸುವೆ ದಾನವನ ದರ್ಪಾಂಧ ಶಿರವ. ಹರಣದಯ್ಯವೆನೆಂದು ತಿಳಿದ ತ್ರಿಶೂಲಗಳು. ಛೇದಿಸುವೆ ದಾನವನ ದರ್ಪಾಂಧ ಶಿರವ. ಛೇದಿಸುವೆ ದಾನವನ ದರ್ಪಾಂಧ ಶಿರವ. ನೀಚನೆ, ತೊಲಗಿದೆಯಾ? ತೊಲಗಿ ಹೋಗು. ಎಲ್ಲಿ ನನ್ನ ಪತಿ ಪಾರ್ಥರಲ್ಲಿರುವರು? ಅಯ್ಯೋ, ವೀರ ಪರಾಕ್ರಮಶಾಲಿಗಳಾದ ಪಾಂಡವರಿಗೆ ಎಂತಹ ಅಪಜಯವು. ಪಾಂಡವರ ರಥದ ಪತಾಕೆಯಲ್ಲಿ ರಾರಾಜಿಸುತ್ತಿರುವ ಆಂಜನೇಯ ಸ್ವಾಮಿ, ಬೇಗ ಬಂದು ನಮ್ಮ ಕಷ್ಟವನ್ನು ಪರಿಹಾರ ಮಾಡು. ಕರುಣಿಸು ದೇವ ನನ್ನ ಮೊರೆ ಕೇಳಿ. ಕರುಣಿಸು ದೇವ ನನ್ನ ಮೊರೆ ಕೇಳಿ. ನಿನ್ನನೆ ನಂಬಿಹೆನಯ್ಯ ವಾನರ ವೀರಾಂಜನೇಯ. ನಿನ್ನನೆ ನಂಬಿಹೆನಯ್ಯ ವಾನರ ವೀರಾಂಜನೇಯ. ಕರುಣಿಸು ದೇವ ನನ್ನ ಮೊರೆ ಕೇಳಿ. ಕರುಣಿಸು ದೇವ ನನ್ನ ಮೊರೆ ಕೇಳಿ. ಕರುಣಿಸು ದೇವ ನನ್ನ ಮೊರೆ ಕೇಳಿ. ಸ್ವಾಮಿ, ಮಾರುತಿ. ಅಮ್ಮ ದ್ರೌಪದಾ ದೇವಿ, ನಿನ್ನ ಅಚಲವಾದ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿರುವೆನು. ತಾಯಿ, ನಿನ್ನ ಮನದ ಅಭಿಷ್ಟವೇನು ಕೇಳಿಕೋ ತಾಯಿ. ಮಾರುತಿ, ನಿನಗೆ ಮಂಗಳವಾಗಲಿ. ನೀಚನಾದ ಕೌಂಡಲೀಕನ ಬಾಣದಿಂದ ನನ್ನ ಪತಿಯು ಮೂರ್ಛೆ ಹೋಗಿರುವುದು. ನೀನು ಹಿಂದೆ ಲಕ್ಷ್ಮಣನನ್ನು ತಂದು ಬದುಕಿಸಿದ ಆ ಸಂಜೀವನಿಯನ್ನು ತಂದು ನನ್ನ ಸ್ವಾಮಿಯನ್ನು ಎಚ್ಚರಗೊಳಿಸಬೇಕೆಂದು ಇದೋ ನಿನ್ನಲ್ಲಿ ಬೇಡಿಕೊಳ್ಳುವೆನು. ತಾಯಿ, ಇಷ್ಟ ತಾನೇ ತಾಯಿ, ನೀನಿನ್ನು ಚಿಂತಿಸಬೇಡ ತಾಯಿ. ನಾನೀಗಲೇ ದ್ರೋಣ ಪರ್ವತವನ್ನು ಪ್ರವೇಶಿಸಿ ಸಂಜೀವಿನಿಯನ್ನು ತಂದು ನಿನ್ನ ಪತಿ ಪಾರ್ಥನನ್ನು ಎಚ್ಚರಗೊಳಿಸುತ್ತೇನೆ. ನೀನಿನ್ನು ಚಿಂತಿಸಬೇಡ ತಾಯಿ. ತಡ ಮಾಡಲಿದು ಸಮಯವಲ್ಲ, ಬೇಗ ಹೋಗು ಮಾರುತಿ. ದ್ರೌಪದ, ಅಂಜಿಕೆಯನ್ನು ಬಿಡು ತಾಯಿ ದ್ರೌಪದ ನಂದಿನಿ. ಅಮ್ಮ ದ್ರೌಪದ, ಅಂಜಿಕೆಯನ್ನು ಬಿಡು ತಾಯಿ ದ್ರೌಪದ ನಂದಿನಿ. ಮಂಜಿನ ಪರ್ವತದಂತೆ ಕರಗಿಸುವುದು ನಿನ್ನ ಚಿಂತೆ.
ಮಾರುತಿ, ನಾನೀಗಲೇ ನಿನ್ನ ಚಿಂತೆಯನ್ನು ನೀಗಿಸುತ್ತೇನೆ ತಾಯಿ. ಬೇಗ ಹೋಗಿ ಬಾ ಮಾರುತಿ. ಜೈ ಜೈ ರಘುವೀರ ಸಮರ್ಥ. ರಘುವೀರ ಸಮರ್ಥ. ರಾಮ ರಾಮ ನೀಲ ಮೇಘ ಶ್ಯಾಮ ಶಬರ ವಿಭೀಷಣರ ನೆಲೆರಾಮ ಎನ್ನೊಡೆಯ ರಘುರಾಮ. ಅರ್ಜುನನನ್ನು ಮೂರ್ಛೆಯಿಂದ ಎಚ್ಚರಗೊಳಿಸಬೇಕಾದರೆ ಈ ಸಂಜೀವಿನಿಯೇ ಬೇಕೆ? ಇಲ್ಲ ತಂದೆ, ಇಲ್ಲ. ಇದೆಲ್ಲವೂ ನಿನ್ನ ನೆಪ ಮಾತ್ರ ಲೀಲೆ. ಇರಲಿ, ಈಗ ನಿನ್ನನ್ನು ಕೊಂಡಾಡಲು ಸಮಯವಿಲ್ಲ. ಮೊದಲು ಅರ್ಜುನನ್ನು ಎಚ್ಚರಗೊಳಿಸಿ ಅನಂತರ ನಿನ್ನ ದರ್ಶನವನ್ನು ಪಡೆಯುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ಅಮ್ಮ ದ್ರೌಪದಾ ದೇವಿ, ಮಾರುತಿ, ತೆಗೆದುಕೋ ಈ ಸಂಜೀವಿಯನ್ನು. ಇದರಿಂದ ನಿನ್ನ ಪತಿ ಪಾರ್ಥನನ್ನು ಎಚ್ಚರಗೊಳಿಸು. ಹಾಗೆ ಆಗಲಿ ಮಾರುತಿ. ಏನಿದು? ಕೌಂಡ್ಲಿಕನೊಡನೆ ಯುದ್ಧ ಮಾಡುತ್ತಿದ್ದ ನಾನು ಛೇ ಛೇ ವ್ಯರ್ಥ. ನಾನಿನ್ನು ಬದುಕಿರುವುದೇ ವ್ಯರ್ಥ. ಮಾರುತಿ, ವಾನರ ಮೂರ್ತಿ ಆಂಜನೇಯ ಸ್ವಾಮಿ, ಓ ಒಡೆಯ, ಕೌಂಡ್ಲಿಕನ ವಧೆ ಆಯಿತು ಎಂದು ಹೇಳಿದೆ. ಅದು ಹೇಗೆ ಸ್ವಾಮಿ? ಯಾರಿಂದ? ಹಾ ಹಾ, ಮೂಲೋಕಲ ಕಾಲಕ್ಕೆ ನಮೋ ನಮಃ. ಮೂಲೋಕ ಪಾಲರೆ ನಮೋ ನಮೋ. ಮೂಲೋಕ ಪಾಲರೆ ನಮೋ ನಮೋ. ನೀಲ ಮೂರ್ತಿಯರೆ ನಮೋ ನಮೋ. ನಮೋ ನಮೋ. ಮೂಲೋಕ ಪಾಲರೆ ನಮೋ. ಜಗದಾದಿ ವಿಷ್ಣು, ಜಗದಾದಿ ವಿಷ್ಣು, ಜಗದ ಮಹೇಶ, ಜಗದಾದಿ ವಿಷ್ಣು, ಜಗದಾದಿ ಗುರು ಬ್ರಹ್ಮದೇವ, ಜಗದಾದಿ ಗುರು ಬ್ರಹ್ಮದೇವ. ಮೂಲೋಕ ಪಾಲರೆ ನಮೋ ನಮೋ. ನೀಲಮೂರ್ತಿಯರೆ ನಮೋ ನಮೋ. ಮೂಲೋಕ ಪಾಲರೆ ನಮೋ ನಮೋ. ನಮೋ ನಮೋ. ನಮೋ ನಮೋ. ನಮೋ ನಮೋ. ನಮೋ ನಮೋ. ನಮೋ ನಮೋ. ಚಿರಂಜೀವಿಯಾಗೂ ಅನಿಲ ತನಯ. ಮಾರುತಿ, ಈ ಮಾದರೇಶನಾದ ಆ ಕೌಂಡ್ಲಿಕನನ್ನು ಕೊಂದವರ್ಯಾರು? ಪರಮಾತ್ಮ, ಏನ್ ಪರಮಾತ್ಮ ಹೀಗೆ ಕೇಳುತ್ತಿರುವಿರಿ? ಹಣ್ಣು ರೇಣು ತೃಣ ಕಾಷ್ಟಾಂಗಗಳಲ್ಲಿ ಪರಿಪೂರ್ಣರಾದ ಪರಮೇಶ್ವರಿಗೆ ತಿಳಿಯದ ಸಂಗತಿ ಉಂಟೆ? ಈ ಮಹಾತಾಯಿ ಕೌಂಡ್ಲಿಕನನ್ನು ವಧೆ ಮಾಡಿ ಲೋಕೋದ್ಧಾರ ಮಾಡಿರುವಳು ಮುನಿವದ್ಯ. ಅಗ್ರಜ, ಅಬಲೆಯಾದ ನನ್ನನ್ನೇಕೆ ಇಷ್ಟೊಂದು ಪರೀಕ್ಷಿಸಿದಿ ದೇವ? ಇದರಲ್ಲಿ ಅಪಮಾನವೇನಿರುವುದು ತಂಗಿ. ಮಹಾ ಸಾಧ್ವಿನಿಯಾದ ನೀನು ಈ ಮಾದರೇಶನಾದ ಕೌಂಡ್ಲಿಕನನ್ನು ಕೊಂದು 3 ಲೋಕದ ಹೊಗಳಿಕೆಗೆ ಪಾತ್ರಳಾಗಿರುವೆ ಅಲ್ಲದೆ ಪಾಂಡವರ ವಂಶಕ್ಕೆ ಕೀರ್ತಿ ತಂದಿರುವೆ. ಪರಮಾತ್ಮ, ಏನೇ ಆದರೂ ನಮ್ಮನ್ನು ಇಂತಹ ಘೋರ ದುರಂತಗಳಿಗೆ ಸಿಲುಕಿಸಬಾರದೆಂದು ಪ್ರಾರ್ಥಿಸುತ್ತಾ ಈ ಕೌಂಡ್ಲಿಕನ ವಧೆಯ ಹಂತದಲ್ಲಿ ನೆರೆದಿರುವ ದೇವ ಸಮೂಹದವರಿಗೆ ವಂದಿಸುತ್ತಾ ಮಂಗಳವನ್ನು ಪಾಡುತ್ತೇವೆ, ಸ್ವೀಕರಿಸಿ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಈಶ ಮಹೇಶ ಜಯ ಮಂಗಳಂ. ಈಶ ಮಹೇಶ
ಮಹೇಶಗೆ ಜಯ ಮಂಗಳಂ ಈಶ ಮಹೇಶಗೆ ಜಯ ಮಂಗಳಂ ಈಶ ಮಹೇಶಗೆ ಜಯ ಮಂಗಳಂ ಪಾರ್ವತಿ ಪುರುಷಗೆ ಶುಭ ಮಂಗಳಂ ಪಾರ್ವತಿ ಪುರುಷಗೆ ಶುಭ ಮಂಗಳಂ ಪಾರ್ವತಿ ಪುರುಷಗೆ ಶುಭ ಮಂಗಳಂ ಪಾರ್ವತಿ ಪುರುಷಗೆ ಶುಭ ಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಜಯ ಮಂಗಳಂ ಚತುರ್ಮುಖ ಮೂರ್ತಿಗೆ ಜಯ ಮಂಗಳಂ ಚತುರ್ಮುಖ ಮೂರ್ತಿಗೆ ಜಯ ಮಂಗಳಂ ಚತುರ್ಮುಖ ಮೂರ್ತಿಗೆ ಜಯ ಮಂಗಳಂ ಚತುರ್ಮುಖ ಮೂರ್ತಿಗೆ ಜಯ ಮಂಗಳಂ ಶಾರದಿಪತಿಗೆ ಶುಭ ಮಂಗಳಂ ಶಾರದಪತಿಗೆ ಶುಭ ಮಂಗಳಂ ಶಾರದಪತಿಗೆ ಶುಭ ಮಂಗಳಂ ಶಾರದಪತಿಗೆ ಶುಭ ಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಜಯ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಜಯ ಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಯಾದವರಾಯಗೆ ಜಯ ಮಂಗಳಂ ಯಾದವರಾಯಗೆ ಜಯ ಮಂಗಳಂ ಯಾದವರಾಯಗೆ ಜಯ ಮಂಗಳಂ ಯಾದವರಾಯಗೆ ಜಯ ಮಂಗಳಂ ಯದುಕುಲ ನಂದಗೆ ಶುಭ ಮಂಗಳಂ ಯದುಕುಲ ನಂದಗೆ ಶುಭ ಮಂಗಳಂ ಯದುಕುಲ ಶುಭ ಮಂಗಳಂ ಯದುಕುಲ ನಂದಗೆ ಶುಭ ಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಇಂದಿರಾರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಶ್ರೀಕೃಷ್ಣ ಪರಮಾತ್ಮನ ಪಾದಾರ್ವೇ ಗತಿ ಗೋವಿಂದ ಹರ ಗುರು ನಮಃ ಪಾರ್ವತಾಪತಃ